Welcome to When Heaven Speaks. ಪರಲೋಕವು ಮಾತನಾಡುವಾಗ ಎಂಬ ಕಾರ್ಯಕ್ರಮಕ್ಕೆ ಬರಮಾಡುತ್ತೇವೆ. I just want to take this time and the opportunity to greet each and every one of you in the precious name of our Lord and Savior Jesus Christ. ಕರ್ತನು ರಕ್ಷಕನಾದಂಥ ಯೇಸು ಕ್ರಿಸ್ತನವಾದಂಥ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. I pray that you are doing well. ನಾನು ನಂಬುತ್ತೇನೆ ನೀವೆಲ್ಲರೂ ಕ್ಷೇಮವಾಗಿದ್ದೀರಾ. You know, like I've always mentioned, that God is raising up a prophetic generation in the state of Karnataka and in the nation of India. ನಾನು ಯಾವಾಗಲೂ ಹೇಳುವ ಹಾಗೆ ದೇವರು ಪ್ರವಾದಾತ್ಮಕವಾದಂಥ ಒಂದು ಸಂತತಿಯನ್ನ ಕರ್ನಾಟಕ ರಾಜ್ಯದಲ್ಲಿಯೂ ಭಾರತ ದೇಶದಲ್ಲಿಯೂ ಎಬ್ಬಿಸುತ್ತಿದ್ದಾನೆ. And it is my desire that God will use these programs to cater to this prophetic generation He's raising up. ನನ್ನ ಒಂದು ಬಯಕೆ ಆದಂಥದ್ದು ದೇವರು ಎಬ್ಬಿಸುವಂತ ಈ ಒಂದು ಸಂತತಿಗೆ ಈ ಸೇವೆಗಳೆಲ್ಲವೂ ಉಪಯೋಗಕರವಾಗಿರುತ್ತದೆ. So I'm glad to come to each one of your homes through this television program this evening. ಈ ಒಂದು ಮಾಧ್ಯಮದ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮೆಲ್ಲರ ಮನೆಗಳಿಗೆ ಬರಲಿಕ್ಕೆ ನಾನು ಸಂತೋಷವುಳ್ಳವನಾಗಿದ್ದೇನೆ. So for the next few minutes, please request you to give me your undivided attention. ನಿಮ್ಮ ಮುಂದಿನ ಕೆಲವು ಕ್ಷಣಗಳು ನಮಗೆ ಕೊಡಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. So that God will minister to each one of you. ಆಗ ದೇವರು ನಮ್ಮ ಪ್ರತಿಯೊಬ್ಬರಿಗೂ ಆತನು ಕಾರ್ಯ ಮಾಡಲಿಕ್ಕಿದ್ದಾನೆ. You know, the last 2 weeks we've been talking about the gifts of the Spirit. ಕಳೆದ ಸಂಚಿಕೆಗಳಲ್ಲಿ ನಾವು ಪವಿತ್ರಾತ್ಮನ ವರದ ಕುರಿತಾಗಿ ನಾವು ಕಲಿಯುತ್ತಾ ಇದ್ದೆವು. You know, last week we saw how the gift of word of knowledge, the gift of faith, and the gifts of healing operate. ಕಳೆದ ಸಂಚಿಕೆಯಲ್ಲಿ ವಿದ್ಯಾವಾಕ್ಯವು, ನಂಬಿಕೆಯ ವರವು, ನಂತರವಾಗಿ ರೋಗಗಳನ್ನು ಸ್ವಸ್ಥ ಮಾಡುವಂಥ ವರದ ಕುರಿತಾಗಿ ಕಲಿತೆವು. And we were also able to minister healing to some of you through, you know, even as you're watching this program. ಕಳೆದ ಸಾರಿ ಅನೇಕರು ನೋಡುತ್ತಿರುವಾಗಲೇ ನಿಮ್ಮಲ್ಲಿ ಅನೇಕರಿಗೆ ಆ ಸ್ವಸ್ಥತೆ ಕಾರ್ಯವನ್ನ ಹೇಳುವಂತೆ ಸಹಾಯವಾಯಿತು. If you've been healed, if you've been blessed, you know, please make sure you let us know that we can glorify God together. ನಮಗೆ ಸ್ವಸ್ಥತೆ ಹೊಂದಿರುವುದಾದರೆ, ಅದ್ಭುತ ನಡೆಯುವುದಾದರೆ ನೀವು ದಯಮಾಡಿ ನಮಗೆ ತಿಳಿಯಪಡಿಸಿ, ಆಗ ನಾವೆಲ್ಲರೂ ಒಟ್ಟಾಗಿ ಸೇರಿ ಕರ್ತ ನಾಮವನ್ನು ಮಹಿಮೆ ಪಡಿಸಬಹುದು. Even as I'm ministering to you, God has already beginning to move. ನಾನು ನಿಮಗೆ ಸೇವೆ ಪ್ರಾರಂಭಿಸಿರುವಾಗಲೇ ದೇವರಿಗಾಗಲೇ ಆತನ ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾನೆ. Because I just saw the Lord heal someone here with an asthmatic condition. ದೇವರು ನಾನು ಮಾತನಾಡುತ್ತಿರುವಾಗಲೇ ನಿಮ್ಮಲ್ಲಿ ಒಬ್ಬರಿಗೆ ಆಸ್ಮದಿಂದ ಸ್ವಸ್ಥತೆಯನ್ನು ಕೊಡುತ್ತಿದ್ದಾನೆ. So don't wait to receive a miracle until the end of the program. Even as you are receiving the word, even as you have opened up your heart to receive God's word, expect God to touch you. ಈ ಕಾರ್ಯಕ್ರಮ ಮುಗಿಯುವ ತನಕ ಎಂಬುದಾಗಿ ಕಾಯಬೇಡ್ರಿ. ವಾಕ್ಯವನ್ನು ಕೇಳುತ್ತಿರುವಾಗಲೇ ದೇವರು ನಿಮ್ಮನ್ನು ಮುಟ್ಟಬೇಕು, ಸ್ವಸ್ಥತೆಯನ್ನು ಕೊಡಬೇಕೆಂಬುದಾಗಿ ಎದುರು ನೋಡುತ್ತಾ ಇರಿ. And most importantly is, even as you receive these teachings that I've been taking you through week after week, you know, take time to see how you can step out in faith to see how these gifts can operate through you. ನೋಡಿ, ವಾರದಿಂದ ವಾರ ನಮಗೆ ಬೋಧಿಸುತ್ತಿರುವಂತೆ ಎಲ್ಲ ಬೋಧನೆಗಳನ್ನ ಕೇಳುವುದು ಮಾತ್ರವಲ್ಲ, ನೀವು ಕಾರ್ಯರೂಪವಾಗಿ ಯಾವ ರೀತಿ ವರಗಳು ಉಪಯೋಗಿಸಬಹುದು ಎಂಬುದಾಗಿ ವಿಶ್ವಾಸ ನಂಬಿಕೆಯಿಂದ ಹೆಜ್ಜೆಯನ್ನು ಮುಂದೆ ಇಟ್ಟು ಕಾರ್ಯ ಮಾಡಿ. You know, like we discussed about the gifts of healing, try to look for people you can pray who need healing in their body. ನಾನಾ ರೋಗಗಳನ್ನು ವಾಸಿ ಮಾಡುವ ವರದ ಕುರಿತಾಗಿ ಕಲಿತುಕೊಂಡ ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿಗ ಸ್ವಸ್ಥತೆ ಬೇಕಾದ್ರೆ ನಮ್ಮ ನಂಬಿಕೆಯಿಂದ ಹೋಗಿ ನೀವು ಪ್ರಾರ್ಥಿಸ್ರಿ. Because the gifts of the Holy Spirit, the gifts of healing is on the inside of you. Try to release those gifts of healing into someone's body who's sick. ಯಾಕಂದ್ರೆ ಈ ಒಂದು ವರವು ನಿಮ್ಮಲ್ಲಿ ಪವಿತ್ರಾತ್ಮನಿಂದ ಕೊಡಲ್ಪಟ್ಟಿದೆ, ನೀವು ಹೋಗಿ ಅದನ್ನ ಕಾರ್ಯರೂಪವಾಗಿ ಉಪಯೋಗಿಸ್ರಿ. Because Jesus said, out of your belly shall flow rivers of living water. ನಿಮ್ಮ ಹೊಟ್ಟೆಯೊಳಗಿಂದ ಜೀವಕರವಾದಂತ ಹೊರತೆಯು ಬರಲಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ ಹಾಗೆ God wants us to be supernatural believers. ನಾವೆಲ್ಲರೂ ಅಸಾಧಾರಣವಾದಂತ ವಿಶ್ವಾಸಿಗಳಾಗಿರಬೇಕೆಂಬುದಾಗಿ ದೇವರು ಬಯಸ್ತಾನೆ. All right, let's go further. ನಾವು ಮುಂದುವರಿಸೋಣ. We're going to continue studying on the gifts of the Spirit. ನಾವು ಪವಿತ್ರಾತ್ಮನ ವರದ ಕುರಿತಾಗಿ ಕಲಿಯಲಿಕ್ಕಿದ್ದೇವೆ. Today we're going to start off by looking at the gift of working of miracles.
ಮಹತ್ತುಗಳನ್ನು ಮಾಡುವಂತ ವರದ ಕುರಿತಾಗಿ ಕಲಿಯಲಿಕ್ಕಿದ್ದೇವೆ. You know, the gift of working of miracles, or in Greek it says energema dunamis, ಎನರ್ಗಮ ಡ್ಯೂನಮಿಸ್ ಎಂಬುದಾಗಿ is translated as the manifestation of power beyond the ordinary course of natural law. ನೋಡಿ, ಸ್ವಾಭಾವಿಕವಾಗಿರುವಂತ ನಿಯಮವನ್ನ ಮೇಲ್ಪಡಿಸಿ ಕಾರ್ಯ ಮಾಡುವಂತ ದೇವರ ಶಕ್ತಿಯಾಗಿದೆ ಎಂಬುದಾಗಿ. It is a divine enablement to do something that could not be done naturally. ಸ್ವಾಭಾವಿಕವಾಗಿ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಕಾರ್ಯವು ದೈವಿಕವಾದಂತ ಶಕ್ತಿಯೊಟ್ಟಿಗೆ ಮಾಡುವಂತದ್ದಾಗಿದೆ. Miracles are also called as wonders and mighty deeds. ನೋಡಿ, ಅದ್ಭುತ ಕಾರ್ಯಗಳು ಅದು ಮಹತ್ತುಗಳು ಎಂಬುದಾಗಿ ಕರೆಯಲ್ಪಡುತ್ತದೆ. And you see throughout in the Bible how God operated through his people in the gift of working of miracles. ನೋಡಿ, ದೇವರು ಸತ್ಯವನ್ನು ನೋಡುತ್ತೇವೆ, ತನ್ನ ಜನರ ಮುಖಾಂತರವಾಗಿ ಅದ್ಭುತಗಳನ್ನು ನಡೆಸುವಂತ ಕಾರ್ಯಗಳು ನೋಡಿದ್ದೇವೆ. How God worked these mighty deeds, these mighty wonders in the lives of people and through the lives of God's people. ನೋಡಿ, ದೊಡ್ಡ ಉನ್ನತವಾದಂತ ಈ ಒಂದು ಅದ್ಭುತಗಳನ್ನ ತನ್ನ ಜನರ ನಿಮಿತ್ತವಾಗಿ ಆತನು ಕಾರ್ಯ ಮಾಡಿದ್ದನ್ನ ನೋಡುತ್ತೇವೆ. We see in Exodus chapter 14 verses 13 to 31 how God opened the Red Sea. ನಾವು ವಿಮೋಚನೆ ಕಾಂಡ 14ನೇ ಅಧ್ಯಾಯ 13-31 ವಾಕ್ಯದಲ್ಲಿ ಆತನು ಕೆಂಪು ಸಮುದ್ರವನ್ನು ಯಾವ ರೀತಿಯಾಗಿ ವಿಭಾಗ ಮಾಡಿದೆ ನೋಡುತ್ತೇವೆ. When Moses lifted up his rod, ಮೋಶೆಯು ತನ್ನ ಕೈಯಲ್ಲಿದ್ದ ಕೋಲನ್ನ ಆತನು ಚಾಚಿದಾಗ God's mighty power of working of miracle was released to seeing that Red Sea open up. ದೇವರ ಮಹತ್ತುಗಳನ್ನ ಮಾಡುವಂತ ತನ್ನ ಶಕ್ತಿಯು ಕೆಂಪು ಸಮುದ್ರವನ್ನ ವಿಭಾಗ ಮಾಡಿತು. You know, it's naturally not possible to open the Red Sea. ಸ್ವಾಭಾವಿಕವಾಗಿ ಈ ಕೆಂಪು ಸಮುದ್ರವನ್ನ ನಮ್ಮಿಂದ ವಿಭಾಗಿಸಲಿಕ್ಕೆ ಸಾಧ್ಯವಿಲ್ಲ. We are living in a time where so much of science has developed. ಇರುವಂತ ಕಾಲ, ಆಧುನಿಕ ಕಾಲದಲ್ಲಿ ವಿಜ್ಞಾನವು ಅಧಿಕವಾಗಿ ಬೆಳೆದಿದೆ. So much of technology has developed. ನಮ್ಮ ತಂತ್ರಜ್ಞಾನವು ಅಧಿಕವಾಗಿ ಬೆಳೆದಿದೆ. Man seemed to be in his zenith when it comes to science and technology. ತಂತ್ರಜ್ಞಾನದ ಕುರಿತಾಗಿ ಬರುವಾಗ ಮನುಷ್ಯನು ಉನ್ನತ ಮಟ್ಟಿಗೆ ಏರಿದ್ದಾನೆ. But there has not been a story of anybody through technology or science who has tried to split open a sea. ನೋಡಿ, ಆದ್ರೆ ಎಷ್ಟೇ ತಂತ್ರಜ್ಞಾನ ಬೆಳೆದ್ರು ಯಾರು ಸಹ ಒಂದು ಸಮುದ್ರವನ್ನ ವಿಭಾಗ ಮಾಡುವಂತ ಕಾರ್ಯ ಮಾಡೇ ಇಲ್ಲ. But God's power did it thousands of years ago. ಆದರೆ ದೇವರ ಶಕ್ತಿ ಆದಂತದ್ದು ಅನೇಕ ವರ್ಷಗಳ ಹಿಂದೆ ಅದನ್ನ ಮಾಡಿದೆ. For his people. ತನ್ನ ಜನರಿಗೋಸ್ಕರವಾಗಿ. Because of his love for the children of Israelites. ಇಸ್ರಾಯೇಲ್ ತನ್ನ ಜನರ ಅಂತ ಇಸ್ರಾಯೇಲರ ಮೇಲಿರುವಂತ ಪ್ರೀತಿಗೋಸ್ಕರವಾಗಿ. And it's the same even for us today. ನಮಗೂ ಇದೇ ಆಗಿದೆ. Because of God's great love for his children, his people. ದೇವರು ತನ್ನ ಜನರಿಗಾದಂತ ಪ್ರೀತಿಯ ನಿಮಿತ್ತವಾಗಿ. And everybody else. ನಮ್ಮೆಲ್ಲರಿಗೋಸ್ಕರವಾಗಿ. God is well able to show his power or display his power in and through our lives. ದೇವರು ನಮ್ಮ ಮುಖಾಂತರವಾಗಿ, ನಮ್ಮ ಜೀವಿತ ಮುಖಾಂತರವಾಗಿ ತನ್ನ ಶಕ್ತಿಯನ್ನ ಮಹಿಮೆ ತೋರ್ಪಡಿಸಲಿಕ್ಕೆ ಸಾಧ್ಯ. And he wants to use each one of us as a channel through which the gift of working of miracles can flow through. ಮಹತ್ತುಗಳನ್ನ ಮಾಡುವಂತ ಒಂದು ಕೃಪಾವರವು ನಮ್ಮೆಲ್ಲರ ಮುಖಾಂತರವಾಗಿ ಕಾರ್ಯ ಮಾಡುವಂತೆ ದೇವರು ಉಪಯೋಗಿಸಲು ಸಾಧ್ಯ. We see a great example in the life of Jesus. ನಾವು ಯೇಸು ಕ್ರಿಸ್ತನ ಜೀವನದಲ್ಲಿ ದೊಡ್ಡ ಉದಾಹರಣೆಯಾಗಿ ನೋಡುತ್ತೇವೆ. You know, Jesus had a 3-day crusade. ಯೇಸು ಕ್ರಿಸ್ತನು 3 ದಿವಸದ ಕ್ರುಸೇಡ್ ನಡೆಸ್ತಾರೆ. You know, and there were multitudes who were there. ನೋಡಿ, ಅಲ್ಲಿ ಅನೇಕರು ಇದ್ದರು. And the end of the 3rd day, ಆ 3ನೇ ದಿನದ ಮುಕ್ತಾಯದಲ್ಲಿ he realized that people were hungry. ಸ್ವಾಮಿ ಗುರುತಿಸಿದ ಜನರೆಲ್ಲರೂ ಹಸಿವೆಯಿಂದಿದ್ದಾರೆ. And they didn't have enough food. ಅವರ ಬಳಿಯಲ್ಲಿ ಸಾಕಾಗುವಷ್ಟು ಆಹಾರವಿಲ್ಲ. There was this one young boy who just had about 2 fishes and 5 loaves. ಒಬ್ಬ ಚಿಕ್ಕ ಹುಡುಗನ ಬಳಿಯಲ್ಲಿ 2 ಮೀನು 5 ರೊಟ್ಟಿಗಳಿದ್ದವು. Is it possible naturally to feed multitudes just by 2 fishes and 5 loaves? ಯೋಚಿಸಿ, ಸ್ವಾಭಾವಿಕವಾಗಿ ಈ ಬರೀ 2 ಮೀನು 5 ರೊಟ್ಟಿಯಿಂದ ಅಲ್ಲಿದ್ದ ಅಷ್ಟು ಜನರಿಗೆ ಪೋಷಣೆ ಮಾಡ್ಲಿಕ್ಕೆ ಸಾಧ್ಯನಾ? Logically, it cannot make sense. ಅದು ಖಂಡಿತವಾಗ್ಲೂ ಸಾಧ್ಯವಿಲ್ಲದ ವಿಷಯ.
but through God's miracle working power, ಅದರ ದೇವರ ಒಂದು ಅದ್ಭುತದ ಶಕ್ತಿಯ ಮುಖಾಂತರ, through the gifts of working of miracles in the life of Jesus. ಯೇಸು ಕ್ರಿಸ್ತನ ಜೀವನದಲ್ಲಿ ಇದ್ದಂತ ಮಹತ್ತುಗಳನ್ನ ಮಾಡುವಂತ ವರದ ನಿಮಿತ್ತವಾಗಿ He thanked the Lord for it, ಅದು ತಂದೆಗೆ ಆತನು ವಂದನೆಯನ್ನ ಸಲ್ಲಿಸಿದನು, and he multiplied the food. ಅದೆಲ್ಲರಿಗೂ ಸಂಚಲಿಕ್ಕೆ The ಹೇಳಿದನು. scripture says, not only were people full, but there were 12 baskets of leftover. ವಾಕ್ಯ ಹೇಳುತ್ತದೆ, ಜನರು ತಿಂದು ತೃಪ್ತವಾದದ್ದು ಮಾತ್ರವಲ್ಲ 12 ಬುಟ್ಟಿಗಳು ಮಿಕ್ಕಿದವು. Is there a lack in your life? ನಿಮ್ಮ ಜೀವನದಲ್ಲಿ ಏನಾದರೂ ಕೊರತೆ ಇದೆಯಾ? Have you been unemployed for a long period of time? ತುಂಬಾ ದಿವಸಗಳಿಂದ ನೀವು ಕೆಲಸ ಇಲ್ಲದಿದ್ದೀರಾ? Do you need provision? ನಿಮಗೆ ಅಗತ್ಯಗಳಿದೆಯಾ? Have you been crying out to God for a breakthrough, for a financial breakthrough in your life? ಹಣಕಾಸಿನ ವಿಷಯದಲ್ಲಿ ಒಂದು ಬಿಡುಗಡೆಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದೀರಾ? Or have you been in heavy debts? ಆಮೇಲೆ ನೀವು ಅಧಿಕವಾದಂಥ ಸಾಲಗಳಲ್ಲಿದ್ದೀರಾ? I want to let you know that God is well able to show His power in your situation. ನೀವು ಇರುವಂಥ ಸನ್ನಿವೇಶದಲ್ಲಿ ತನ್ನ ಮಹತ್ತಾದ ಶಕ್ತಿಯನ್ನು ತೋರ್ಪಡಿಸಲಿಕ್ಕೆ ದೇವರಿಂದ ಸಾಧ್ಯ. Probably if the condition you are in might be because of a foolish decision you have taken, take time to repent. ನೀವು ಇರುವಂಥ ಈ ಒಂದು ಸನ್ನಿವೇಶ ಸ್ಥಿತಿಯು ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳಲ್ಪಟ್ಟಂಥ ಒಂದು ಕೆಟ್ಟ ನಿರ್ಧಾರ ನಿಮಿತ್ತವಾಗಿರಬಹುದು. ಅದರ ಕುರಿತಾಗಿ ಮಾನಸಾಂತರ ಹೊಂದಿರಿ. And once you repent, ask God to demonstrate His miracle working power in your life. ನೀವು ಆ ವಿಷಯದ ಕುರಿತಾಗಿ ನೀವು ಕ್ಷಮಾಪಣೆ ಕೇಳಿದ ಮೇಲೆ ದೇವರ ಮಹತ್ತುಗಳನ್ನು ಮಾಡುವಂತ ಶಕ್ತಿ ಕಾರ್ಯ ಮಾಡುವಂತೆ ಕೇಳಿಕೊಳ್ಳಿ. Another amazing story that we see, where we see the operation of the gifts of working of miracles in and through the life of Jesus, is when He turned water into wine in John chapter 2. ನೋಡಿ, ಯೋಹಾನ್ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಮತ್ತೊಂದು ಕಡೆ ತನ್ನ ಜೀವನದಿಂದ ಮಹತ್ತುಗಳು ಹೊರಪಟ್ಟಂತ ಸಮಯ ನೀರು ದ್ರಾಕ್ಷಾರಸವಾಗಿ ಮಾರ್ಪಟ್ಟದ್ದು. Water and wine are two different matters. ನೋಡಿ, ನೀರು ಮತ್ತು ದ್ರಾಕ್ಷಾರಸ ಎರಡು ವ್ಯತ್ಯಾಸವಾದಂತ ಕಾರ್ಯಗಳು. But through the power of God, through the gifts of working of miracles, ಆದರೆ ಮಹತ್ತುಗಳನ್ನು ಮಾಡುವಂತ ವರದ ನಿಮಿತ್ತವಾಗಿ Jesus was able to turn the water, which is colorless and tasteless, into wine. ಆದರೆ ಯೇಸು ಕ್ರಿಸ್ತನು ಬಣ್ಣವಿಲ್ಲದೆ ರುಚಿಯಿಲ್ಲದೆ ಇರುವಂತದನ್ನ ದ್ರಾಕ್ಷಾರಸವಾಗಿ ಮಾರ್ಪಡಿಸಲಿಕ್ಕೆ ಸಾಧ್ಯವಾಯಿತು. And He can do the impossible even in your life and through your life. ನಿಮ್ಮ ಜೀವನದಲ್ಲಿಯೂ ಆತನ ಅಸಾಧ್ಯವಾದನ ಸಾಧ್ಯವಾಗಿಸಲಿಕ್ಕೂ ನಿಮ್ಮ ಮುಖಾಂತರವಾಗಿಯೂ ಅಸಾಧ್ಯವಾದ ಸಾಧ್ಯವಾಗಿಸಲಿಕ್ಕೆ ಸಾಧ್ಯ. Another great testimony that we see in the life of Joshua is how Joshua commanded the sun to stop. ನೋಡಿ, ಯೆಹೋಶುವನ ಜೀವನದಲ್ಲಿ ನಾವು ನೋಡುವಂತ ಒಂದು ಕಾರ್ಯ, ಯೆಹೋಶುವನು ಸೂರ್ಯನಿಗೆ ಆಜ್ಞಾಪಿಸುವಂತದ್ದು. So all of these stories that I'm sharing is for God to develop faith in you so that you can believe God to operate in the gifts of working of miracles in and through your life. ನೋಡಿ, ನಾನು ಹೇಳಿಕೊಡುತ್ತಿರುವಂತ ನೀವು ಎಲ್ಲ ಪ್ರತಿಯೊಂದು ಕಾರ್ಯವು ದೇವರ ವಾಕ್ಯ ಆಧಾರಿತವಾದದ್ದು. ಯಾಕಂದ್ರೆ ಇದು ನಿಮ್ಮ ಮುಖಾಂತರವಾಗಿ ದೇವರ ಕಾರ್ಯ ಮಾಡಬೇಕೆಂಬುದಾಗಿ. So next time when you are faced with an impossible situation, ಮುಂದಿನ ಸಾರಿ ಅಸಾಧ್ಯವಾದಂತ ಸನ್ನಿವೇಶಕ್ಕೆ ನೀವು ಬರುವುದಾದರೆ, you should remember what you have learned today. ಇಂದು ನೀವು ಕಲಿತುಕೊಳ್ಳುವಂತ ಕಾರ್ಯವನ್ನ ನೀವು ಜ್ಞಾಪಕವಿಟ್ಟುಕೊಳ್ಳಬೇಕು. So that you can step out in faith and believe God to do the same all that you have heard this evening. ಆಗ ನೀವು ನಂಬಿಕೆಯಿಂದ ಈ ಸಂಜೆಯಲ್ಲಿ ಏನು ಕಲಿಯುತ್ತಾ ಇದ್ದೀರೋ ಅದ ನಂಬಿಕೆಯಿಂದ ದೇವರ ಬಳಿಯಲ್ಲಿ ನಿಮ್ಮ ಜೀವನದಲ್ಲೂ ಮಾಡುವಂತೆ ಕೇಳಿಕೊಳ್ಳೋಕೆ ಸಾಧ್ಯವಾಗುತ್ತೆ. And you will be amazed to see how the Holy Spirit will work in and through you. ನಿಮ್ಮ ಮುಖಾಂತರವಾಗಿ ದೇವರು ಮಾಡುವಂತ ಮಹತ್ತಾದ ಕಾರ್ಯ ನೋಡಲಿಕ್ಕೆ ನಿಮಗೆ ಆಶ್ಚರ್ಯಕರವಾಗಿರುತ್ತೆ. All right, let's move further. We're going to now look at the gift of prophecy. ಈಗ ಪ್ರವಾದನೆಯ ವರದ ಕುರಿತಾಗಿ. The gift of prophecy, or in Hebrew, that means naba. ಹೀಬ್ರೂ ಪದ ನಾಬಾ ಎಂಬುದಾಗಿ. It is to speak or sing by divine inspiration in prediction or foretell.
ನೋಡಿ, ಈ ಒಂದು ಕಾರ್ಯವು ಅದು ಹಾಡಿನ ಮುಖಾಂತರ ಅಥವಾ ವಾಕ್ಯಗಳ ಮುಖಾಂತರವಾಗಿ ದೈವಿಕವಾದಂಥ ಕಾರ್ಯವನ್ನ ತಿಳಿಯಪಡಿಸುವುದು. Prophecy is nothing but you are speaking what you are hearing from God. ಪ್ರವಾದನೆ ಎಂಬಂಥದ್ದು ಏನೂ ಅಲ್ಲ, ನೀವು ದೇವರಿಂದ ಏನನ್ನ ಹೊಂದಿಕೊಳ್ಳುತ್ತೀರೋ, ಕೇಳಿಸ್ಕೊಳ್ತೀರೋ ಅದನ್ನ ಹೇಳುವಂಥದ್ದು. Just to go a bit further, prophecy is a supernatural utterance birthed in your spirit by God. ಪ್ರವಾದನೆ ಎಂಬಂಥದ್ದು ದೇವರ ಆತ್ಮನಿಂದ ನಮ್ಮ ಹೃದಯದಲ್ಲಿ ಹುಟ್ಟಿದಂಥ ಒಂದು ಸಂಗತಿ. It extends to ministering a personal word of the Lord to an individual. ಒಬ್ಬ ವೈಯಕ್ತಿಕವಾದಂಥ ವ್ಯಕ್ತಿಗೆ ದೇವರಾತ್ಮನಿಂದ ಕೊಡಲ್ಪಟ್ಟಂತ ವಾಕ್ಯವನ್ನ ತಿಳಿಸುವಂಥದ್ದು. If I may have to ask you, how many of you have had a men of God or people prophesy over you? I'm sure many of you would lift your hand up. ನಿಮ್ಮಲ್ಲಿ ನಾನು ನಿಮಗೆ ಯಾರಾದರೂ ದೇವರ ಆತ್ಮನಿಂದ ಪ್ರೇರಿತರಾಗಿ ಪ್ರವಾದನೆಯನ್ನ ಹೇಳಿದ್ದಾರೆ ಎಂಬುದನ್ನು ಕೇಳುವುದಾದ್ರೆ ಅನೇಕರು ಒಪ್ಪಿಕೊಳ್ತೀರಾ. So that's prophecy. ಅದೇ ಪ್ರವಾದನೆ ಅಂದ್ರೆ. Prophecy is not optional, it is imperative, it is a commandment. ಪ್ರವಾದನೆ ಎಂಬಂಥದ್ದು ಇದು ಆಯ್ಕೆ ಅಲ್ಲ, ಇದು ದೇವರಿಂದ ಆಜ್ಞಾಪಿಸಲ್ಪಟ್ಟಂಥದ್ದು. 1 Corinthians chapter 14 verse 1, 5 and 39, we see how Apostle Paul encouraging the Corinth church to earnestly desire spiritual gifts, especially you may prophesy. ಅಪೊಸ್ತಲನಾದಂಥ ಪೌಲನು 1 ಕೊರಿಂಥ 14ನೇ ಅಧ್ಯಾಯ 1ನೇ ವಾಕ್ಯ 5ನೇ ವಾಕ್ಯಗಳು ನೋಡುತ್ತೇವೆ. ಆತನು ಸಭೆಗೆ ಹೇಳುವಂಥದ್ದು ಪ್ರವಾದನೆಯ ವರವನ್ನ ಅಪೇಕ್ಷಿಸಿರಿ ಎಂಬುದಾಗಿ. So one must desire to flow in the gift of prophecy. ಒಬ್ಬ ವ್ಯಕ್ತಿಯು ಪ್ರವಾದನೆಯ ವರದಲ್ಲಿ ಕಾರ್ಯ ಮಾಡುವುದಕ್ಕೆ ಅಪೇಕ್ಷಿಸಬೇಕು. The Bible encourages believers not to be complacent about the gift of prophecy, but to desire it. ನೋಡಿ, ಆ ಪ್ರವಾದನೆಯ ವರವನ್ನ ಅವರು ಅಲ್ಲೆಗಳೆಯುವುದಲ್ಲ, ಅದನ್ನು ಅಪೇಕ್ಷಿಸಬೇಕೆಂಬುದಾಗಿ. You know, there is a passage in the Bible where it talks about how when an unbeliever comes into the room and people are prophesying, and through that prophecy the unbeliever's secrets are revealed and he falls down and begins to worship God. ನೋಡಿ, ವಾಕ್ಯ ನೋಡುತ್ತೇವೆ, ಆಮೇಲೆ ಒಬ್ಬ ಹೊಸ ವ್ಯಕ್ತಿಯು ಬರುವಾಗ, ಪ್ರವಾದನೆ ಹೇಳಲ್ಪಡುವರ ಗುಂಪಿನಲ್ಲಿ ಬರುವಾಗ, ಅವನ ರಹಸ್ಯಗಳೆಲ್ಲವೂ ಹೇಳಲ್ಪಡುವಾಗ ಅವನು ಅರಿಕೆ ಮಾಡಿ ದೇವರ ಮಗನಾಗಿ ಮಾರ್ಪಡುತ್ತಾನೆ. You know, when you prophesy, it's not that you and I are something great. ಪ್ರವಾದನೆ ಹೇಳುವಾಗ ನಾನು ಮತ್ತು ನೀವುಗಳು ಉನ್ನತವಾದ ವ್ಯಕ್ತಿ ಎಂಬುದಾಗಿ ಹೇಳುವುದಲ್ಲ. It's one of the gift of the Spirit where we are using the gift of prophecy to minister to people. ಪವಿತ್ರಾತ್ಮನ ವರಗಳಲ್ಲಿ ಒಂದು, ಅದು ಜನರ ಸೇವೆಗೋಸ್ಕರವಾಗಿ ಉಪಯೋಗಿಸ್ತೇವೆ. So that is something that we must always keep in mind. ನಾವಿದನ್ನು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. That the gifts of the Spirit are for profit of others and not for yourself. ನೋಡಿ, ಈ ಪ್ರವಾದಾತ್ಮಕವಾದಂತ ವರವು ಮತ್ತೊಬ್ಬರ ಲಾಭದಾಯಕ ಹೊರತು ನಮ್ಮ ಲಾಭಕ್ಕಲ್ಲ. It is to bless the body of Christ. ಇದು ಕ್ರಿಸ್ತನ ಶರೀರವನ್ನ ಆಶೀರ್ವಾದ ಮಾಡಲಿಕ್ಕಾಗಿ. So the gift of prophecy is a beautiful gift. ಪ್ರವಾದಾತ್ಮಕ ವರವಾದಂಥದ್ದು ಸುಂದರವಾದಂಥ ವರ. When you learn to flow in it, ನೀವು ಅದರಲ್ಲಿ ಕಾರ್ಯ ಮಾಡಲಿಕ್ಕೆ ಕಲಿತುಕೊಂಡಾಗ God can use you to touch lives, ಅನೇಕರ ಜೀವಿತವನ್ನ ಮುಟ್ಲಿಕ್ಕೆ ದೇವರು ಉಪಯೋಗಿಸ್ತಾನೆ. heal broken hearts, ಮುರಿಯಲ್ಪಟ್ಟಂತ ಮನಸ್ಸುಗಳನ್ನ ಆತನ ಕಟ್ಲಿಕ್ಕೆ ಉಪಯೋಗಿಸ್ತಾನೆ. and minister to God's people. ದೇವ ಜನರಿಗೆ ಸೇವೆ ಮಾಡ್ಲಿಕ್ಕೆ ಉಪಯೋಗಿಸ್ತಾನೆ. And Apostle Paul also says, you may all prophesy one by one. ಅಪೊಸ್ತಲನಾದಂತ ಪೌಲನು ಹೇಳುತ್ತಾನೆ, ನೀವು ಒಬ್ಬರಾದ ಮೇಲೆ ಒಬ್ಬರು ಪ್ರವಾದನೆ ಹೇಳಬಹುದು. So every believer can operate in the gifts of prophecy. ಪ್ರತಿಯೊಬ್ಬ ವಿಶ್ವಾಸಿಯು ಪ್ರವಾದಾತ್ಮಕವಾದಂತ ವರದಲ್ಲಿ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ. Every believer can prophesy. ಪ್ರತಿಯೊಬ್ಬ ವಿಶ್ವಾಸಿಯು ಪ್ರವಾದಿಸಲಿಕ್ಕೆ ಸಾಧ್ಯ. Simply because the Holy Spirit in us is a God who speaks. ಯಾಕಂದ್ರೆ ನಮ್ಮಲ್ಲಿ ಇರುವಂತ ಪವಿತ್ರಾತ್ಮನು ಆತನು ಮಾತನಾಡುವ ದೇವರಾಗಿದ್ದಾನೆ. And Jesus said in John chapter 10 verse 27, my sheep hear my voice. ಯೇಸು ಕ್ರಿಸ್ತನು ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ಹೇಳುತ್ತಾನೆ, ನನ್ನ ಕುರಿಗಳು ನನ್ನ ಸ್ವರವನ್ನ ತಿಳಿದವರಾಗಿದ್ದಾರೆ. Maybe not all of you are prophets, ನೀವೆಲ್ಲರೂ ಪ್ರವಾದಿಗಳಾಗಿರ್ಲಿಕ್ಕಿಲ್ಲ, but you definitely can prophesy. ಆದ್ರೆ ನೀವು ಖಂಡಿತವಾಗ್ಲೂ ಪ್ರವಾದಿಸಲಿಕ್ಕೆ ಸಾಧ್ಯ. You know, and something to remember or keep in mind is, if you are just beginning to prophesy, ನೀವು ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕಾದಂತ ವಿಷಯ, ನೀವು ಈಗ ತಾನೇ ಪ್ರವಾದಿಸಲಿಕ್ಕೆ
ಪ್ರಾರಂಭ ಮಾಡಿರುವುದಾದರೆ I would encourage you to keep this in mind, that your prophecies are edifying, exhorting, and comforting. ನೋಡಿ, ನಿಮ್ಮ ಪ್ರವಾದನೆಯಾದಂಥದ್ದು ಮತ್ತೊಬ್ಬ ವ್ಯಕ್ತಿಯನ್ನ ಅವನ್ನ ಕಟ್ಟುವಂಥದ್ದಾಗಿ ಅವನ ಶುದ್ಧೀಕರಿಸಲು ನಡೆಸುವಂಥದ್ದಾಗಿರಬೇಕು. Amen. That's very important to know. ತುಂಬಾ ಮುಖ್ಯವಾದ ಕಾರ್ಯ. And finally, even as we discuss about the gift of prophecy, it's very important that we should judge prophecies. ನೋಡಿ, ನಾವು ಕಲಿಯುತ್ತಿರುವಾಗಲೇ ಹೇಳಬೇಕು, ನಾವು ಪ್ರವಾದನೆಯನ್ನ ನಾವು ನ್ಯಾಯ ತೀರಿಸಬೇಕಾಗಿದೆ. We should not despise prophecies. ಅದನ್ನ ನಾವು ತಳ್ಳಿ ಬಿಡುವುದಲ್ಲ. But if you receive a prophetic word from someone, ನೀವು ಯಾರ ಬಳಿಯಿಂದಾದರೂ ಪ್ರವಾದನೆಯ ಕಾರ್ಯವನ್ನು ಹೊಂದಿಕೊಳ್ಳುವುದಾದ್ರೆ, number one, you should test it if what you have received, if it's in line with God's word. ಇದು ದೇವರ ವಾಕ್ಯದೊಟ್ಟಿಗೆ ಸರಿಯಾಗಿದೆ ಎಂಬುದಾಗಿ ಪರೀಕ್ಷೆ ಮಾಡಬೇಕು. If it's in line with God, what God is doing in your life, ನಿಮ್ಮ ಜೀವನದಲ್ಲಿ ದೇವರು ಮಾಡುತ್ತಿರುವಂತ ಕಾರ್ಯಕ್ಕೆ ಸರಿ ಹೊಂದುತ್ತಾ ಇದೆ ಎಂಬುದಾಗಿ ನೋಡಬೇಕು. and is it glorifying God? ಇದು ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದೆಯಾ? So these are some very simple steps to keep in mind, especially if you are flowing in prophecy, in the gift of prophecy, or you are receiving a prophecy in your life. ನೀವು ಪ್ರವಾದನೆಯ ವರದಲ್ಲಿ ಕಾರ್ಯ ಮಾಡುತ್ತಿದ್ದರು ಅಥವಾ ಪ್ರವಾದನೆಯನ್ನು ಹೊಂದಿಕೊಳ್ಳುತ್ತಾ ಇದ್ರು, ಈ ವಿಷಯಗಳನ್ನ ಮನಸ್ಸಲ್ಲಿಟ್ಟುಕೊಳ್ಳಬೇಕು. So in the future, in the near future, I'm going to take you all a little more in depth on how the gift of prophecy functions, what are some things that you do, what are some things that you don't, and so forth. ಮುಂದಿನ ದಿವಸಗಳಲ್ಲಿ ಇನ್ನೂ ಆಳವಾಗಿ ಪ್ರವಾದನೆಯ ಈ ವರದಲ್ಲಿ ಯಾವ ಕಾರ್ಯವನ್ನು ಮಾಡಬಹುದು, ಮಾಡಬಾರದೆಂಬ ಕಾರ್ಯಗಳನ್ನ ತಿಳಿಸಿಕೊಡುತ್ತೇನೆ. And finally, for today, we're going to look at the discerning of spirits. ನಾವು ಮುಂದಿನ ವಿಷಯದಲ್ಲಿ ನಾವು ಕಲಿಯುವಂತ ಒಂದು ಕಾರ್ಯ ಆತ್ಮಗಳನ್ನ ವಿವೇಚಿಸುವ ವರ. In Greek, it is called as diakrisis. ಗ್ರೀಕ್ ಪದ ಡಯಾಕ್ರಿಸಿಸ್ ಎಂಬುದಾಗಿ. Diakrisis is a distinguished ability or insight into the realm of the spirit or the spirit world. ನೋಡಿ, ಡಯಾಕ್ರಿಸಿಸ್ ಎಂಬಂತ ಒಂದು ಕಾರ್ಯವು ಪವಿತ್ರಾತ್ಮನಿಂದ ವಿವೇಚಿಸುವ ಒಂದು ಕಾರ್ಯ ಅಥವಾ ಆತ್ಮಿಕ ಮಂಡಲದಲ್ಲಿ. It could mean insight into the spirit world, including angels, good and evil spirits, and the human spirit. ಇದು ಆತ್ಮಿಕ ಮಂಡಲ ಎಂಬುದಾಗಿ ಹೇಳುವಾಗ ದೂತರ ಕಾರ್ಯವಾಗಿರಬಹುದು ಅಥವಾ ದುಷ್ಟ ಆತ್ಮ ಎಲ್ಲವನ್ನ ವಿವೇಚಿಸುವಂತ ಕಾರ್ಯವಾಗಿದೆ. And however, it is principally used to detect, expose, and nullify the work of the enemy. ಈ ಒಂದು ವರವು ಉಪಯೋಗಿಸಲ್ಪಡುವಂಥದ್ದು ದುಷ್ಟನ ಕಾರ್ಯಗಳನ್ನ ವಿವೇಚಿಸಿ ಆ ಕಾರ್ಯಗಳನ್ನ ಮುರಿಯುವುದಕ್ಕಾಗಿದೆ. The gift of discerning of the spirits is such a powerful gift. ಆತ್ಮವನ್ನ ವಿವೇಚಿಸುವಂತ ವರವು ಶಕ್ತಿ ಉಳ್ಳಂತ ವರವಾಗಿದೆ. You know, we see in Acts chapter 13, 9 and 10. You can read it later on. ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯದ 9-10 ವಾಕ್ಯಗಳನ್ನ ನೀವು ಆಮೇಲೆ ಓದಬಹುದು. In John chapter 1 verse 47 and 48. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 47-48 ವಾಕ್ಯ. And these are some very scriptural references as to how the gift of discerning of the spirit has operated in and through the life of Jesus or even the apostles. ಯೇಸು ಕ್ರಿಸ್ತನ ಮುಖಾಂತರವಾಗಿ ಅಥವಾ ಶಿಷ್ಯರ ಮುಖಾಂತರ ಅಪೊಸ್ತಲರ ಮುಖಾಂತರ ಯಾವ ರೀತಿಯಾಗಿ ವಿವೇಚಿಸುವಂತ ವರವು ಕಾರ್ಯ ಮಾಡಿತು ಎಂಬುದಾಗಿ ನೋಡ್ಲಿಕ್ಕೆ ಸಾಧ್ಯ. Another story that comes to my mind from the book of Acts is how when Paul and Silas, are in a specific area where this one young girl who's operating through the divination spirit looks at Paul and calls them, "These are mighty men of God." ಮತ್ತೊಂದು ವಿಷಯ ನನ್ನ ಮನಸ್ಸಿಗೆ ಬರುವಂಥದ್ದು, ಪೌಲನು ಮತ್ತು ಸೀಲನು ಅವರೊಂದು ಸ್ಥಳದಲ್ಲಿ ಇರುವಾಗ ಅಲ್ಲಿ ದೆವ್ವ ಪೀಡಿತಲಾದ ಅಥವಾ ಮಾಟ ಮಂತ್ರ ನಡೆಸುವಂತ ಒಬ್ಬ ಸ್ತ್ರೀಯವರನ್ನು ನೋಡಿ ಇವರು ಉನ್ನತವಾದ ದೇವರ ದಾಸರೆಂಬುದಾಗಿ ಅವಳು ಹೇಳುವಂತ ಕಾರ್ಯ. She doesn't say anything wrong. ಅವಳೇನು ತಪ್ಪು ಹೇಳುತ್ತಾ ಇಲ್ಲ. But through the discerning of the spirit, ಆತ್ಮವನ್ನ ವಿವೇಚಿಸುವಂತ ವರದಿಂದ Paul rebukes the spirit out of that girl. ಆ ಒಬ್ಬ ಹುಡುಗಿಯಿಂದ ಆ ದುಷ್ಟ ಆತ್ಮ ಹೊರಗೋಗುವಂತೆ ಪೌಲನು ಗದರಿಸ್ತಾನೆ. Because Paul knew she was operating in a wrong spirit.
ಯಾಕಂದ್ರೆ ಪೌಲನಿಗೆ ಗೊತ್ತಾಯ್ತು ಇವಳಲ್ಲಿ ಇರುವಂತದ್ದು ದುಷ್ಟ ಆತ್ಮನ ಕ್ರಿಯೆ ಆಗಿದೆ. And more than any other time, we are living in a time and a season where we need the gifts of discerning of the Spirit operating in and through the life of a believer more powerfully than any other time. ನೋಡಿ, ಇದ್ದಂತ ಕಾಲಗಳೆಲ್ಲಕ್ಕಿಂತಲೂ ಈ ಕಾಲದಲ್ಲಿಯೇ ಒಬ್ಬ ವಿಶ್ವಾಸಿಯಲ್ಲಿ ಈ ಒಂದು ವರವು ಶಕ್ತಿಯುತವಾಗಿ ಕಾರ್ಯ ಮಾಡಬೇಕು. You know, for example, do a business, or you're trying to buy a land, or all of a sudden you just sense something very unusual about that specific deal or a situation. That's the gift of discernment trying to tell you, hey, something is not right. ನೋಡಿ, ನಿಮ್ಮ ವ್ಯಾಪಾರದಲ್ಲಾಗಲಿ ಕೆಲಸದಲ್ಲಾಗಲಿ ನೀವು ಒಂದು ವಿಷಯವನ್ನ ನೀವು ಮಾಡುತ್ತಿರುವಾಗ ಆ ಒಂದು ಡೀಲ್ನಲ್ಲಿ ನಿಮಗೆ ಕಾರ್ಯಗಳು ಸರಿ ಹೋಗದೆ ಇರುವಾಗ ಆಗ ನಿಮ್ಮಲ್ಲಿರುವಂಥ ಆತ್ಮ ತಿಳಿಸಿಕೊಡುತ್ತೆ ಕಾರ್ಯಗಳು ಸರಿಯಾಗಿಲ್ಲ ಎಂಬುದಾಗಿ. So we're going to close with this evening. ಈ ಸಂಜೆ ಇಲ್ಲಿಗೆ ನಾವು ಮುಗಿಸಲಿಕ್ಕಿದ್ದೇವೆ. Let's pray. ಪ್ರಾರ್ಥಿಸೋಣವೇ. Father, in the name of Jesus, ತಂದೆ ಯೇಸುವಿನ ನಾಮದಲ್ಲಿ we thank you, Lord, for ministering to us this evening. ಈ ಸಂಜೆ ನಮಗೆ ಸೇವೆ ಮಾಡೋದಕ್ಕಾಗಿ ವಂದನೆ ಸಲ್ಲಿಸುತ್ತೇವೆ. Father, we thank you for the 9 gifts of the Holy Spirit. 9 ಪವಿತ್ರಾತ್ಮನ ವರಗಳಿಗಾಗಿ Father, I just pray that all these 9 gifts will be powerfully activated in your people who are listening and watching me right now. ಈ ಕಾರ್ಯಕ್ರಮವನ್ನ ವೀಕ್ಷಿಸುತ್ತಿರುವಂತ ಕೇಳುತ್ತಿರುವಂತ ನಿನ್ನ ಪ್ರತಿಯೊಬ್ಬ ಮಕ್ಕಳ ಜೀವನದಲ್ಲಿ ಶಕ್ತಿಯಾಗಿ ಕಾರ್ಯ ಮಾಡಲಿ. Lord, with some of the gifts that we saw today, the gift of working of miracles, the gifts of healing, and also the gifts of discerning of spirit, I pray for a stirring it up, and I pray that you will activate those gifts. ದೇವರೇ, ಈಗಾಗಲೇ ನಾವು ಕಲಿತಂತ ಕತ್ತನೆ ಮಹತ್ಯಗಳನ್ನು ಮಾಡುವಂತ ವರ, ರೋಗಗಳನ್ನು ಸ್ವಸ್ಥಪಡಿಸುವಂತ ವರ, ದೇವರ ಅದೇ ರೀತಿಯಾಗಿ ಕತ್ತನೆ ಆತ್ಮಗಳ ವಿವೇಚಿಸುವಂತ ವರಗಳು ನಿನ್ನ ಮಕ್ಕಳಲ್ಲಿ ಕ್ರಿಯೆ ಮಾಡಲಿ. Lord, more importantly, I pray that you will increase discernment in your people, God. ದೇವರೇ, ನಾನು ಪ್ರಾರ್ಥಿಸ್ತೇನೆ ನಿನ್ನ ಜನರಲ್ಲಿ ಸತ್ಯಾತ್ಮಗಳನ್ನ ವಿವೇಚಿಸುವಂತ ವರವು ಅಧಿಕ ಕಾರ್ಯ ಮಾಡಲಿ. In Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Amen and amen. Amen. You know, if you're watching this video and you've not accepted Jesus as your Lord and Savior, ನೀವು ಈ ಕಾರ್ಯಕ್ರಮವನ್ನ ನೀವು ವೀಕ್ಷಿಸ್ತಾ ಇರಬಹುದು, ಆದರೆ ನೀವು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಲ್ಲದಿದ್ದರೆ I want to let you know, 2000 years ago, Jesus came into this world in the form of a man to die for our sins and shed his blood for our sins. ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಮನುಷ್ಯನ ಅವತಾರವನ್ನು ತಾಳಿ ಭೂಮಿಗೆ ಬಂದು ನಮ್ಮ ಪಾಪಗಳಿಗೋಸ್ಕರವಾಗಿ ಆತನ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿದನು. And when you accept this finished work of the cross, salvation comes to you and your household. ಆತನು ಮಾಡಿ ಮುಗಿಸಿದಂಥ ಕೆಲಸವನ್ನ ನೀವು ಅಂಗೀಕರಿಸುವಾಗ ರಕ್ಷಣೆಯು ನಿಮ್ಮ ಮನೆಗೆ ಬರುತ್ತೆ. So I'm going to lead you into a simple prayer. ನಿಮ್ಮನ್ನು ಚಿಕ್ಕ ಪ್ರಾರ್ಥನೆ ನಡೆಸ್ತೇನೆ. So come on, pray this prayer with me. Dear Lord Jesus, ಈ ಪ್ರಾರ್ಥನೆಯನ್ನು ಮಾಡಿ. ಪ್ರಿಯ ಯೇಸುವೇ, I thank you, Lord, for dying for me on the cross. ನನಗಾಗಿ ಶಿಲುಬೆಯಲ್ಲಿ ಸತ್ತದಕ್ಕಾಗಿ ಸ್ತೋತ್ರ. I receive the work that you have finished for me on the cross. ನನಗಾಗಿ ಶಿಲುಬೆಯಲ್ಲಿ ಮಾಡಿ ಮುಗಿಸಿರುವಂತ ಕೆಲಸವನ್ನು ನಾನು ಅಂಗೀಕರಿಸಿಕೊಳ್ಳುತ್ತೇನೆ. I receive your forgiveness. ನಿನ್ನ ಒಂದು ಕ್ಷಮಾಪಣೆಯನ್ನು ಹೊಂದಿಕೊಳ್ಳುತ್ತೇನೆ. Thank you for breaking the power of sin and death over my life. ನನ್ನ ಜೀವನದ ಮೇಲೆ ಇದ್ದಂತ ಪಾಪ ಮತ್ತು ಮರಣದ ಕೊಂಡಿಯನ್ನು ಮುರಿದದಕ್ಕಾಗಿ ಸ್ತೋತ್ರ. Thank you for washing me. ನನ್ನನ್ನು ತೊಳೆದದಕ್ಕಾಗಿ ಸ್ತೋತ್ರ. I pray and accept you as my Lord and Savior this day. ಈ ದಿವಸದಲ್ಲಿ ನಿನ್ನನ್ನು ನನ್ನ ರಕ್ಷಕನಾಗಿ ನಾನು ಅಂಗೀಕರಿಸಿಕೊಳ್ಳುತ್ತೇನೆ. In Jesus' name. ಯೇಸುವಿನ ನಾಮದಲ್ಲಿ. Amen and amen. If you have prayed that prayer with me, I want to let you know that heaven is rejoicing over you. Please let us know how this program has blessed you, so that all of us together could take time to give glory to the Lord. See you until next time. ನೀವು ಈ ಕಾರ್ಯಕ್ರಮದ ನಿಮಿತ್ತವಾಗಿ ನೀವು ರಕ್ಷಣೆ ಹೊಂದಿರುವುದಾದರೆ ದಯಮಾಡಿ ನಮಗೆ ಬರೆಯಿರಿ. ನಮಗೆ ಆ ಕಾರ್ಯಗಳು ಗೊತ್ತಾಗಲಿ, ದೇವರ ನಾಮವನ್ನು ಮಹಿಮೆಪಡಿಸಲಿಕ್ಕೆ ಸಾಧ್ಯ.